ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವೀಕ್ಷಕರೇ, ಇವತ್ತಿನ ರಾಧಕ್ಕ ಪಂಚಾಯಿತಿಯನ್ನ ಸ್ಟುಡಿಯೋ ಒಳಗಡೆ ಮಾಡಿದೆ, ಸ್ಟುಡಿಯೋ ಹೊರಗೆ, ಅದರಲ್ಲೂ ಕೂಡ ಇಡೀ ದೇಶಾದ್ಯಂತ ಏನು ಜಂತರ್ ಮಂತರ್ ನಲ್ಲಿ, ಡೆಲ್ಲಿ ಪ್ರೊಟೆಸ್ಟ್ ನಲ್ಲಿ ಯುವಕ ಯುವತಿಯರ ಮೇಲೆ ಏನು ಪೊಲೀಸ್ ದೌರ್ಜನ್ಯ ಆಯಿತು, ಆ ದೌರ್ಜನ್ಯವನ್ನ ವಿರೋಧಿಸಿ ಮತ್ತು ಆ ವಿದ್ಯಾರ್ಥಿಗಳ ಮೇಲೆ ಹಾಕಲಾಗಿರುವಂತಹ FIR ಅನ್ನ ರದ್ದುಗೊಳಿಸಬೇಕು ಅಂತ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಆ ಪ್ರತಿಭಟನೆ ಇಡೀ ದೇಶಾದ್ಯಂತ ನಡೀತಾ ಇದೆ. ಸೊ ಈ ಇಡೀ ದೇಶಾದ್ಯಂತ ನಡೀತಾ ಇರುವಂತಹ ಈ ಪ್ರತಿಭಟನೆ ಜೆನ್ಸಿಗಳ ಪ್ರತಿಭಟನೆ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ಖುದ್ದು ನಾನೇ ಇವತ್ತು ಫ್ರೀಡಂ ಪಾರ್ಕ್ಗೆ ಬಂದಿದ್ದೇನೆ. ವೀಕ್ಷಕರೇ, ತಾವು ನೋಡಬಹುದು ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಯಾವ ರೀತಿ ಈಗಾಗಲೇ ಆಂದೋಲನಗಳು ಸೃಷ್ಟಿಯಾಗಿದೆ ಅಂತ ಬಹಳಷ್ಟು ಸಂಘಟನೆಗಳು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿವೆ. AIDSO ಪ್ರತಿಭಟನೆ ಮಾಡ್ತಾ ಇದೆ. ಅಲ್ಲಿ ಸ್ವಯಂ ಪ್ರೇರಿತರಾಗಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಹಲವಾರು ಪ್ಲೆಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ. NTA ರದ್ದುಪಡಿಸಬೇಕು ಸೇರಿದಂತೆ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಗೃಹ ಸಚಿವರು ರಾಜೀನಾಮೆ ಕೊಡಬೇಕು. ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಸಾವಿರಾರು ಜನ ಸ್ಟೂಡೆಂಟ್ಸ್ ಗಳು ಬಂದಿದ್ರು. ಇವತ್ತು ಯಾರೇ ಅವರಿಗೆ ಶಿಕ್ಷೆ ಆಗ್ಬೇಕಾಗಿತ್ತು. ನೈತಿಕತೆ ಹೊತ್ತಿರುತ್ತೆ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಮೇಡಮ್, ಬಹಳ ಖುಷಿ ಆಗ್ತಾ ಇದೆ. ಹೋರಾಟಕ್ಕೆ ಜಯ. ಇದೇ ರೀತಿ ಹೋರಾಟ ಮುಂದುವರಿಬೇಕು. ಹೋರಾಟ ಮಾಡ್ತೀವಿ, ವೆಲ್ಕಮ್ ಮಾಡ್ತೀವಿ. ವಿದ್ಯಾರ್ಥಿಗಳು ಸಂದೇಶ ಮೇಡಮ್. ರಾಜೀನಾಮೆ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಇನ್ನ ಮುಂದೆ ಬೇರೆ ಬೇರೆ ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಏನ್ ಹೇಳ್ತಾ ಇದ್ದಾರೆ? ವಿದ್ಯಾರ್ಥಿಗಳ ಹೋರಾಟಕ್ಕೆ ಬಿಜೆಪಿ ಸರ್ಕಾರ 12 ವರ್ಷದಲ್ಲಿ ಯಾರಿಗೂ ಬಗ್ಗಿಲ್ಲ. ಆದ್ರೆ ಈ ದೇಶದ ವಿದ್ಯಾರ್ಥಿಗಳು ಬಿಜೆಪಿ ನರೇಂದ್ರ ಮೋದಿಯನ್ನ ಪಕ್ಷಿದ್ರೆ ನಮಗೆ ಖುಷಿ ಆಗ್ತಾ ಇದೆ. ಏನ್ ಕೆಲವು ಮೊದಲನೇ ಡಿಮ್ಯಾಂಡ್ ಅಷ್ಟೇ. ನಮ್ಮ 2ನೇ ಡಿಮ್ಯಾಂಡ್ NTA ಸ್ಕ್ರಾಪ್ ಆಗಬೇಕು. ಅಲ್ಲಿವರೆಗೂ ಸ್ಟೂಡೆಂಟ್ಸ್ ಮೇಲೆ FIR ಹಾಕಿದ್ರಲ್ಲ, ಅದೆಲ್ಲ ವಾಪಸ್ ತಗೊಳ್ಬೇಕು. ಇವತ್ತು ಅವ್ರಿಗೆ ತಪ್ಪು ಏನಂತ ಗೊತ್ತಾಗಿದೆ. ಹಂಗಾಗಿ ಸ್ಟೂಡೆಂಟ್ FIR ವಾಪಸ್ ತಗೊಳ್ಳಬೇಕು. We are really very happy. ಖಂಡಿತ ಇವೆಲ್ಲ ಕೂಡ ಸಾಧ್ಯ ಆಗಿದೆ. ವಿದ್ಯಾರ್ಥಿಗಳು ಒಂದಾದ್ರೆ ಏನ್ ಬೇಕಾದ್ರೂ ಸಾಧ್ಯ. ಬಹಳ ಖುಷಿ ಆಗ್ತಿದೆ. ಎಲ್ಲ ವಿದ್ಯಾರ್ಥಿಗಳ ಶಕ್ತಿ ರಾಷ್ಟ್ರ ಶಕ್ತಿ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಒಗ್ಗೂಡಿ ಇದು ಏನಾಗಿದೆ ಎಲ್ರಿಗೂ ಬಹಳ ಸಂತೋಷ ತಂದಿದೆ. ಇದ್ರ ಜೊತೆಗೆ ಎಲ್ಲ ಸತ್ತಿರೋರ್ ಮನೆಗೆ ಒಂದೊಂದು ಕೋಟಿ ಎಲ್ಲ ಪರಿಹಾರ ಕೊಡಲೇಬೇಕು. ಮುಂದೆನೂ ಕೂಡ ಈ ಸ್ಟ್ರೈಕ್ ಅನ್ನ ಮುಂದುವರಿಸ್ತೀವಿ. ಕೊಡಬೇಕು. ಸ್ವಲ್ಪ ಎಲ್ಲ ಫ್ರೆಂಡ್ಸ್ ಕೂಡ ಒಳ್ಳೆ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಪ್ರೊಟೆಸ್ಟ್ ವಿಕ್ಟರಿ ಆಗಿದೆ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. What do you want to say? I am very happy with this decision. This proves that people movement can do something. People's movement have effect can do something. Sir, what do you want to say? We want youth of India. Zindabad, Zindabad.
ಮ್ಯಾಮ್ ಇದೇನ್ ತೋರಿಸುತ್ತೆ ಅಂತಂದ್ರೆ ಇಡೀ ದೇಶದಾದ್ಯಂತ ಅನ್ಕಾಂಪ್ರಮೈಸಿಂಗ್ ಆಗಿ ಸ್ಟೂಡೆಂಟ್ಸ್ ನಿಂತಿರೋದಕ್ಕೆ ನಾವು ಸಾಧಿಸಿದೀವಿ, ನಾವು ಗೆದ್ದಿದೀವಿ. ಇದೇನ ಇಲ್ಲಿಗೆ ನಿಲ್ಲಲ್ಲ. ಇದು ಪ್ರತಿಯೊಂದು ಅನ್ಯಾಯನ ಕ್ವಶನ್ ಮಾಡ್ತೀವಿ, ಪ್ರತಿಯೊಂದು ಅನ್ಯಾಯನು ನಾವು ಇವತ್ತು ಪ್ರಶ್ನೆ ಮಾಡ್ತೀವಿ. ನಾವು ಸುಮ್ಮನೆ ಕೂತ್ಕೊಳ್ಳೋ ಜನರೇಷನ್ ಅಲ್ಲ ಮೇಡಮ್. ಇದು ಇಡೀ ವಿದ್ಯಾರ್ಥಿ ಹೋರಾಟಕ್ಕೆ ಸಂದೇಶ. ನಾಳೆ ಏನು ಅನ್ಯಾಯ ಆದ್ರೂ ಇಂಥ ಹೋರಾಟಕ್ಕೆ ಪಾಠ ಆಗುತ್ತಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಇದೆ. ಇದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಂದೇಶ. ಆದ್ರೆ ಬರೀ ಒಂದು ರೆಸಿಗ್ನೇಷನ್ ಇಂದ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾವು ನಂಬಲ್ಲ. ಇವ್ರ ಜಾಗಕ್ಕೆ ಯಾರೋ ಬಂದ್ರು, ಏನೊಂದು ಕೋಚಿಂಗ್ ಕೈಯಲ್ಲಿ ನೀಟ್ ನೆಕ್ಸಸ್ ಹಾಕೊಂಡಿದೆ, ಅದು ಬದಲಾಗೋವರೆಗೂ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನಮ್ಮ ಮುಂದಿರುತ್ತೆ. ಆದ್ರೆ ಇದಂತೂ ಬಹಳ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಧರ್ಮೇಂದ್ರ ಪ್ರಧಾನ್ ಅವರು ಹೋಗಿದ್ದಾರೆ, ಮತ್ತೆ ಬರ್ತಕ್ಕಂಥ ಮಿನಿಸ್ಟರ್ ಇದೇ ಕೆಲಸ ಮಾಡಿದ್ರೆ ಈ ಸಿಸ್ಟಮ್ ನೇ ತೆಗೆದಾಕಂತ ಹೋರಾಟ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಬೆಳೆಸ್ತೀವಿ. ತುಂಬಾ ಖುಷಿ ಆಗ್ತಿದೆ. ಇವತ್ತು ಮುಂಜಾನೆಯಿಂದ ಹೋರಾಟ ಮಾಡ್ತಿದ್ವಿ, ಇದೆಲ್ಲ ಬಂದ ವಿಷಯ ತುಂಬಾ ಖುಷಿ ಆಗ್ತಿದೆ. ನಮ್ಮ ಹೋರಾಟಕ್ಕೆ ಇವತ್ತು ಯಶಸ್ಸು ಸಿಕ್ಕಿದೆ. ಪ್ರತಿಯೊಂದು ಎಜುಕೇಶನ್ ಸಿಸ್ಟಮ್ ಫಂಡಮೆಂಟಲ್ ರೈಟ್ ಅಲ್ವಾ? ಸೊ ಎಲ್ಲರಿಗೂ ಸಹ ಈ ಕೋಚಿಂಗ್ ಮಾಫಿಯಾ ಎಲ್ಲ ನಿಲ್ಲಬೇಕು ಅಂತ ಹೇಳ್ತಾ ಇದೀವಿ. ಪ್ರೈವೇಟೈಸೇಷನ್ ಅಂಡ್ ಲಿಬರಲೈಸೇಷನ್ ಆಫ್ ಎಜುಕೇಶನ್ ಹ್ಯಾಸ್ ಟು ಬಿ ಸ್ಟಾಪ್. ಸೊ ಇದು ಮೊದಲು ನಿಲ್ಲಬೇಕು. ಬರೀ ರಿಸರ್ವೇಶನ್ ಅಲ್ಲಿ